ವೀಕ್ಷಕರೇ, ಮತ್ತೊಮ್ಮೆ GR ಸ್ಟುಡಿಯೋಗೆ ನಿಮಗೆ ಸ್ವಾಗತ. ತಿರುವಣಾಮಲೈ ಇದು ಪುರಾತನ ದೇವಾಲಯವಾಗಿದೆ. ಪರಮೇಶ್ವರನಾದ ಶಿವನು ಇಲ್ಲಿರುವ ಬೆಟ್ಟದಲ್ಲಿ ನೆಲೆಸಿರುವ ನಂಬಿಕೆ ಮತ್ತು ಭಕ್ತಿ ಕಾಣಸಿಗುವ ಜಾಗ. ನೀವು ಎಲ್ಲ ಶಿವನ ದೇವಾಲಯದಲ್ಲಿ ಲಿಂಗ ಶಾಂತ ರೂಪವನ್ನು ಪ್ರತಿಪಾದಿಸುತ್ತಿದ್ದರೆ, ತಿರುವಣಾಮಲೈ ಲಿಂಗ ಅಗ್ನಿ ರೂಪವನ್ನು ಪ್ರತಿಪಾದಿಸುತ್ತದೆ. ಭಾರತದಲ್ಲೇ ಅತಿ ದೊಡ್ಡದಾದಂತಹ ದೇವಸ್ಥಾನ ಇದಾಗಿದೆ. ವೀಕ್ಷಕರೇ, ವಿರೂಪಾಕ್ಷ ಗುಹೆ. ತಿರುವಣಾಮಲೆಗೆ ಭೇಟಿ ನೀಡುವ ಹಲವು ಭಕ್ತರಿಗೆ ಈ ಗುಹೆಯ ಬಗ್ಗೆ ಅರಿವೇ ಇರೋದಿಲ್ಲ. ಈ ಗುಹೆ 14ನೇ ಶತಮಾನಗಳ ಹಳೆಯ ಗುಹೆಯಾಗಿದೆ. ಸ್ವತಃ ವಿರೂಪಾಕ್ಷ ದೇವನಿಂದಲೇ ಹೆಸರು ಪಡೆದಿದ್ದೇ ಆದರೂ ಹೆಸರುವಾಸಿಯಾಗಿದ್ದು ಮಾತ್ರ ರಮಣ ಮಹರ್ಷಿಗಳಿಂದ. ಹೌದು ವೀಕ್ಷಕರೇ, ರಮಣ ಮಹರ್ಷಿಗಳು ಸರಿಸುಮಾರು 1899ರಿಂದ 16 ವರ್ಷಗಳ ಕಾಲ ಈ ಗುಹೆಯನ್ನು ತಮ್ಮ ಮನೆಯನ್ನಾಗಿಸಿಕೊಂಡಿದ್ದರು. ಹಲವಾರು ಗ್ರಂಥಗಳನ್ನು ಕೂಡ ಈ ಗುಹೆಯಲ್ಲೇ ಬರೆದಿದ್ದಾರೆ. ಅಂತರಂಗದ ಶಾಂತಿಗಾಗಿ ಈ ಗುಹೆಯೊಳಗೆ ಅನೇಕ ಮಹರ್ಷಿಗಳು, ಸನ್ಯಾಸಿಗಳು ವಾಸ ಮಾಡಿರುವ ಜಾಗ ಇದಾಗಿದೆ. 1916ರಲ್ಲಿ ರಮಣ ಮಹರ್ಷಿಗಳು ಈ ಗುಹೆಯಿಂದ ಹೊರಬಂದಿದ್ದರು. ಈ ಗುಹೆ 2 ಸುರಂಗ ಮಾರ್ಗಗಳಿಗೆ ಜಾಗ ಮಾಡಿಕೊಡುತ್ತದೆ. ಒಂದು ತಿರುವಣಾಮಲೈ, ಎರಡನೇದು ಅರುಣಾಚಲೇಶ್ವರ ದೇವಾಲಯಕ್ಕೆ. ಕೆಲವು ಭಕ್ತರು ಮಾತ್ರ ಈ ಗುಹೆಯ ಮೂಲಕ ತಿರುವಣಾಮಲೈ ದೇವಸ್ಥಾನವನ್ನು ಸೇರುತ್ತಾರೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಈ ಗುಹೆಯ ಮಾರ್ಗವಾಗಿ ಸಾಗಿ ಶಿವನ ದರ್ಶನ ಮಾಡಿ. ಧನ್ಯವಾದ. ನಮ್ಮ GR ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ.